ಕರ್ನಾಟಕ ರಾಜ್ಯ ಇಡೀ ದೇಶದಲ್ಲಿ ಪ್ರಜಾಸತ್ತಾತ್ಮಕ ಮೌಲ್ಯಗಳು ಮತ್ತು ಸಂವಿಧಾನದ ಆಚರಣೆಗೆ ಅದರ ಅನುಷ್ಠಾನಕ್ಕೆ ಇಡೀ ದೇಶದಲ್ಲೇ ಮಾದರಿಯಾಗಿ ಅಭಿವೃದ್ಧಿಯ ಪಥದಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥ ರಾಜ್ಯ. ಇಡೀ ದೇಶದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ತನ್ನ ಹೋರಾಟವನ್ನು ಕರ್ನಾಟಕ ನೆಲದಲ್ಲಿ ಮಾಡಿ ಸ್ವಾತಂತ್ರ್ಯ ಸಂಗ್ರಾಮದ ಹೆಗ್ಗಳಿಕೆಯ ಅದರ ಬಲವನ್ನು ಅನುಭವಿಸಲಿಕ್ಕೆ ನಾಡಿನ ಜನರು ಕೂಡ ತಮ್ಮದೇ ಆದಂಥ ಕೊಡುಗೆಯನ್ನು ನೀಡಿದ್ದಾರೆ. ನಮ್ಮ ದೇಶದ ಸಂವಿಧಾನ ಜನರ ಮೂಲಭೂತ ಹಕ್ಕು ಮತ್ತು ಅವರ ಆಸ್ತಿಯನ್ನ ಸ್ವಾಭಿಮಾನವನ್ನ ರಕ್ಷಣೆ ಮಾಡಲಿಕ್ಕೆ ಅವಕಾಶಗಳನ್ನು ಕೊಟ್ಟು ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಆಯ್ಕೆಯಾದಂಥ ಸರ್ಕಾರ ಹೇಗೆ ಪ್ರಜಾಸತ್ತಾತ್ಮಕ ನಿರ್ಧಾರಗಳ ಮೂಲಕ ರಾಜ್ಯವನ್ನು ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಜನರ ಆಶೀರ್ವಾದದಿಂದ ಬಂದಂತಹ ಸರ್ಕಾರಗಳು ಕಾರ್ಯವನ್ನು ನಡೆಸ್ತಕ್ಕಂಥ ಸಂದರ್ಭವನ್ನು ನಾವು 78 ವರ್ಷಗಳ ಇತಿಹಾಸದಲ್ಲಿ ನೋಡಿದ್ದೇವೆ. ಮೊನ್ನೆ ಆಗಸ್ಟ್ 15ನೇ ತಾರೀಕು ಆಗಸ್ಟ್ 15ನೇ ತಾರೀಕು ದೇಶದ ಉದ್ದಗಲಕ್ಕೆ ಸ್ವತಂತ್ರ ದಿನಾಚರಣೆಯನ್ನ ಆಚರಣೆ ಮಾಡಿದ್ದೇವೆ. ಸ್ವತಂತ್ರ ದಿನಾಚರಣೆ ಅಂದ್ರೆ ಪರಕೀಯರ ಆಡಳಿತದಿಂದ ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ ಪಕ್ಷ ಪರಕೀಯರ ಆಡಳಿತ ವಿರುದ್ಧ ದೇಶಕ್ಕೆ ಸ್ವರಾಜ್ಯವನ್ನ ತಂದುಕೊಟ್ಟಿದ್ದಾರೆ. ದೇಶದ ಅಭಿವೃದ್ಧಿಯನ್ನ ಮಾಡಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಸಂವಿಧಾನವನ್ನು ಕೊಟ್ಟಿದ್ದಾರೆ. ಸ್ವಾತಂತ್ರ್ಯ ದಿನಾಚರಣೆಯನ್ನು ನಡೆಸತಕ್ಕಂಥ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರಪತಿಗಳು, ರಾಜ್ಯಪಾಲರು, ಪ್ರಧಾನಮಂತ್ರಿಗಳು, ಮುಖ್ಯಮಂತ್ರಿಗಳು ನಮ್ಮ ದೇಶದ ಸಂವಿಧಾನದ ಮೌಲ್ಯಗಳನ್ನು, ಪ್ರಜಾಸತ್ತಾತ್ಮಕ ನಡವಳಿಕೆಗಳನ್ನು ದೇಶದ ಜನರಿಗೆ ತಮ್ಮ ಭಾಷಣದ ಮೂಲಕ ಉಲ್ಲೇಖ ಮಾಡಿದ್ದಾರೆ. ಆಗಸ್ಟ್ 16ನೇ ತಾರೀಕು ಬೆಳಗ್ಗೆ ನಮ್ಮ ರಾಜ್ಯಪಾಲರು ನಮ್ಮ ಮುಖ್ಯಮಂತ್ರಿಗಳಿಗೆ ತನಿಖೆ ಮಾಡಲಿಕ್ಕೆ ಆದೇಶವನ್ನು ಕೊಟ್ಟಿದ್ದಾರೆ. ಆಗಸ್ಟ್ 15ನೇ ತಾರೀಕು ಸ್ವಾತಂತ್ರ್ಯ ದಿನಾಚರಣೆ ಮಾಡಿದ್ದಾರೆ. ಆಗಸ್ಟ್ 16ನೇ ತಾರೀಕು ಬೆಳಗ್ಗೆ ಅವರಿಗೆ ನಿಮ್ಮ ವಿರುದ್ಧ ತನಿಖೆ ಆಗಬೇಕು ಅಂತೇಳಿ ಅನುಮತಿಯನ್ನು ಪ್ರಾಸಿಕ್ಯೂಷನ್ಗೆ ಕೊಟ್ಟಿದ್ದಾರೆ. ಇದರ ಹಿನ್ನೆಲೆಯನ್ನು ನೋಡಿದಾಗ ವ್ಯಾಪಕವಾಗಿ ಚರ್ಚೆ ಆಗಿದೆ. ಏನು ದೇಶದಲ್ಲಿ ಚುನಾಯಿತವಾದಂಥ ಸರ್ಕಾರಗಳು ಬಿಜೆಪಿಯ ಜೊತೆಗೆ ಇಲ್ಲದೇ ಇದ್ರೆ ಆ ಸರ್ಕಾರಗಳನ್ನು ಕಿತ್ತಾಕೋದು. ಕರ್ನಾಟಕದಲ್ಲಿ ಬಿಜೆಪಿ ಜೆಡಿಎಸ್ ತನ್ನ ಸ್ವಂತ ಬಲದ ಮೇಲೆ ಜನರ ಆಶೀರ್ವಾದವನ್ನು ಪಡೆದು ಅಧಿಕಾರಕ್ಕೆ ಬಂದೇ ಇಲ್ಲ. ಅವರು ಅನುಸರಿಸಿದಂಥ ಮಾರ್ಗ ಯಾವುದು? ಪ್ರಜಾಸತ್ತಾತ್ಮಕ ಧೋರಣೆಗಳಿಗೆ ವಿರುದ್ಧವಾಗಿ ಜನರ ಆಶೀರ್ವಾದವನ್ನು ಧಿಕ್ಕರಿಸಿ ವಾಮ ಮಾರ್ಗದ ಮೂಲಕ ಸಂವಿಧಾನವನ್ನು ಉಲ್ಲಂಘಿಸಿ ಆಪರೇಷನ್ ಕಮಲದ ಮುಖಾಂತರ 2 ಬಾರಿ ಬಿಜೆಪಿಯವರು ಬಿಜೆಪಿಯ ಜೊತೆಗೆ ಸೇರಿ ಜೆಡಿಎಸ್ನವರು ಸರ್ಕಾರವನ್ನು ಮಾಡಿ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನದಲ್ಲಿ ಅವರಿಗೆ ನಂಬಿಕೆ ಇಲ್ಲ ಅಂತಕ್ಕಂಥದ್ದನ್ನ ಸ್ಪಷ್ಟಪಡಿಸಿ ತೋರಿಸಿದ್ದಾರೆ. ಸಂವಿಧಾನದಲ್ಲಿ ನಂಬಿಕೆ ಮತ್ತು ಪ್ರಜಾಪ್ರಭುತ್ವದಲ್ಲಿ ಭರವಸೆ ಇಲ್ಲದಿರತಕ್ಕಂಥ ಪಕ್ಷಗಳು ಕೇಂದ್ರ ಸರ್ಕಾರದ ಮೂಲಕ ರಾಜಕೀಯ ಪಿತೂರಿಯನ್ನ ಮಾಡಿ ರಾಜಭವನವನ್ನ ರಾಜಕೀಯ ಕ್ರೀಡಾಂಗಣ ಮಾಡಿ ಚುನಾಯಿತ ಸರ್ಕಾರ 35 ಜನ ಶಾಸಕರನ್ನ ರಾಜ್ಯದ 7 ಕೋಟಿ ಜನರ
ಮಾಡಿ ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಮಾಡಿರ್ತಕ್ಕಂಥ ಜನರ ಮನ್ನಣೆಗೆ ಜನರ ಆಶೀರ್ವಾದದಿಂದ ಸ್ಥಾಪನೆ ಆದಂತಹ ಸರ್ಕಾರವನ್ನ ವಾಮ ಮಾರ್ಗದ ಮೂಲಕ ಸಂವಿಧಾನ ಬಾಹಿರವಾಗಿ ವಜಾಗೊಳಿಸ್ತಕ್ಕಂಥ ಹುನ್ನಾರವನ್ನ ಈ ಒಂದು ರಾಜ್ಯಪಾಲರ ಮುಖಾಂತರ ಬಿಜೆಪಿ ಮತ್ತು ಜೆಡಿಎಸ್ನವರು ಜಂಟಿಯಾಗಿ ಮಾಡಿದ್ದಾರೆ. ಅವರು ಮಾಡಲಿಕ್ಕೆ ಕಾರಣ ಆದ್ರೂ ಏನು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪಾತ್ರ ಏನು ಎಲ್ಲೂ ಉಲ್ಲೇಖ ಆಗಿಲ್ಲ. ಆದರೆ ನಿಮ್ಮಿಂದ ವಿರುದ್ಧ ತನಿಖೆ ಮಾಡೋದಕ್ಕೆ ಮೂಡ ಸೈಟ್ಗಳನ್ನ ನಿಮ್ಮ ಕುಟುಂಬದವರಿಗೆ ಕೊಟ್ಟಿದ್ದಾರೆ. ಹೇಗೆ ಕೊಟ್ಟಿದ್ದಾರೆ? ಅವರ ಆಸ್ತಿಯನ್ನ 3 ಎಕರೆ 4 ಎಕರೆ 16 ಗುಂಟೆ ಜಮೀನನ್ನ 1935ನೇ ಇಸ್ವಿನಲ್ಲೇ ದಲಿತರೊಬ್ಬರು ಆಕ್ಷನ್ ಕೊಂಡ್ಕೊಂಡು ಅವರ ಸ್ವಂತ ಜಮೀನನ್ನ ಮಾರಾಟ ಮಾಡಿದ್ದಾರೆ. ಮಾರಾಟ ಮಾಡಿರ್ತಕ್ಕಂಥದ್ದು ಸ್ವಂತ ಜಮೀನು, ಅದನ್ನ ದಲಿತ ಜಮೀನು ಅಂತ ಉಲ್ಲೇಖ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಮಂಜೂರಾದ ಜಮೀನಲ್ಲ, ಸ್ವಯಂ ಖರೀದಿ ಮಾಡಿ ಅವರದೇ ಕಾರಣಕ್ಕೆ ಮಾರಾಟ ಮಾಡಿರ್ತಕ್ಕಂಥದ್ದು. ಮಲ್ಲಿಕಾರ್ಜುನ ಸ್ವಾಮಿ ಅವರು ಅವರ ಅಕ್ಕ ಪಾರ್ವತಿ ಅವರಿಗೆ ದಾನ ಕೊಟ್ಟಿದ್ದಾರೆ. 2004-05 ತಗೊಂಡು 2010ರಲ್ಲಿ ದಾನ ಕೊಟ್ಟಿದ್ದಾರೆ. ಮೂಡಾದವರು 1998 ನೋಟಿಫೈ ಮಾಡಿ 98 ಅಲ್ಲಿ ಪಾರ್ಕನ್ನ, ಡ್ರೈನೇಜನ್ನ, ಸೈಟನ್ನು ಅಕ್ರಮ ಮಾಡಿಕೊಂಡು ಮಾಡಿದ್ದೀರಿ. ಇವರು ಪತ್ರ ಬರೆದಾಗ ಮೂಡದವರು ಹೇಳ್ತಾರೆ ನಮ್ಮಿಂದ ತಪ್ಪಾಗಿದೆ, ತಪ್ಪನ್ನು ಸರಿ ಮಾಡ್ತೇವೆ ಅಂತ ಮೂಡದವರೇ ಹೇಳಿದ್ದಾರೆ. ಸಿದ್ದರಾಮಯ್ಯನವರ ಪಾತ್ರ ಏನಿದೆ ಇಲ್ಲಿ? ವೇರ್ ಈಸ್ ಇನ್ಫ್ಲೂಯೆನ್ಸ್ಡ್? ಮೂಡ ತಪ್ಪು ಮಾಡಿ ನಿಮ್ಮ ತಪ್ಪನ್ನು ಸರಿ ಮಾಡಲಿಕ್ಕೆ ನೀವೇ ಮಂಜೂರು ಮಾಡಿ ಸರ್ಕಾರದ 50-50 ಸೈಟಿನ ವಿತರಣೆಯ ಯೋಜನೆಯನ್ನು ಉಪಯೋಗಿಸ್ಕೊಂಡು ನೀವೇ ಮಾಡಿದ್ದೀರಿ, ನೀವೇ ತಪ್ಪು ಮಾಡಿದ್ದೀರಿ. ತಪ್ಪು ಮಾಡಿರೋ ಒಂದು ಸ್ಟ್ಯಾಚ್ಯೂಟ್ ತಪ್ಪನ್ನು ಒಪ್ಪಿಕೊಂಡು ಸರಿ ಮಾಡ್ತೀವಿ ಅಂತ ಹೇಳಿ ಮಾಡಿದ್ಮೇಲೆ ಸಿದ್ದರಾಮಯ್ಯನವ್ರದ್ದು ತಪ್ಪೇನಿದೆ ಇಲ್ಲಿ? ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ? ಆದರೆ ಯಾರದೋ ಸಕಾರಣ ಇಲ್ಲದೇನೆ, ಯಾವ ಆಧಾರವಿಲ್ಲದೇನೆ ಖಾಸಗಿ ಕಂಪ್ಲೇಂಟ್ ಮೇಲೆ ನೀವು ಒಂದು ದೂರನ್ನ ಪಡ್ಕೊಂಡು ಸಂಜೆ ಒಳಗೆ ನೋಟಿಸ್ ಕೊಡ್ತೀರಿ ಅಂದ್ರೆ ರಾಜ್ಯಪಾಲರು ಎಂತ ರಾಜಕೀಯ ಪಿತೂರಿಯನ್ನು ನೀವು ಮಾಡಿದ್ದೀರಿ. ದಿಲ್ಲಿಯಿಂದ ಕೂತು ಬಿಜೆಪಿ ಜೆಡಿಎಸ್ನ ರಾಜಕೀಯ ಗಾಢಕ್ಕೆ ರಾಜಭವನವನ್ನ ರಾಜಕೀಯ ಅಂಗಳವನ್ನಾಗಿ ಮಾಡಿದ್ದಾರೆ. ಎಕ್ಸಲೆನ್ಸಿ ಗವರ್ನರ್, you are functioning the constitutional duty. You are answerable and accountable to the President of India, not to the Union government, not to BJP party, not to JDS. ನೀವು ರಾಷ್ಟ್ರಪತಿಯ ನಿರ್ದೇಶನದ ಕೆಳಗೆ ಸಂವಿಧಾನದ ಹಕ್ಕುಗಳನ್ನು ರಕ್ಷಣೆ ಮಾಡುವ ಜವಾಬ್ದಾರಿಯನ್ನು ಹೊತ್ತು ಸಂವಿಧಾನ ಬಾಹಿರವಾದಂತ ಪ್ರಜಾಪ್ರಭುತ್ವ ಉಳಿಯದೇ ಆದಂತ ನಿಲುವನ್ನು ತಾಳಿ ರಾಜಕೀಯ ಪಕ್ಷಗಳ ಕೈಗೊಂಬೆಯಂತೆ ನಿಮ್ಮ ನಡೆ ಚುನಾಯಿತ ಸರ್ಕಾರವನ್ನ ಕಿತ್ತು ವಾಮ ಮಾರ್ಗದ ಮೂಲಕ ಬಿಜೆಪಿ ಸರ್ಕಾರವನ್ನ ಸ್ಥಾಪನೆ ಮಾಡತಕ್ಕಂಥ ನಿಮ್ಮ ಹುನ್ನಾರವನ್ನ ನೋಡಿದಾಗ 10 ತಿಂಗಳ ಹಿಂದೆ ಕುಮಾರಸ್ವಾಮಿ ಅವರು, ಪ್ರಹ್ಲಾದ್ ಜೋಶಿ ಅವರು ಇನ್ನು 10 ತಿಂಗಳಲ್ಲಿ ನಮ್ಮ ಸರ್ಕಾರ ಬರುತ್ತೆ ನೋಡಿ ಅಂತ ಹೇಳಿದಂತ ಉದಾಹರಣೆಯನ್ನು ನೋಡಿದಾಗ ಜನ ನಿಮಗೆ ಆಶೀರ್ವಾದ ಕೊಟ್ಟಿದ್ದಾರಾ? 135 ಜನ ಗೆಲ್ಸಿದ್ದಾರಾ? ಜನರ ಆಶೀರ್ವಾದ ನೀವು ಬಂದಿದ್ದೀರಾ? ಜನರು ನಿಮ್ಮನ್ನ ತಿರಸ್ಕಾರ ಮಾಡಿದ ಮೇಲೆ ಪ್ರಜಾಪ್ರಭುತ್ವದಲ್ಲಿ ನಿಮಗೆ ನಂಬಿಕೆ ಇದ್ರೆ, ಸಂವಿಧಾನದಲ್ಲಿ ನಿಮಗೆ ನಂಬಿಕೆ ಇದ್ರೆ ವಿರೋಧ ಪಕ್ಷವಾಗಿ ನೀವು ಕೆಲಸ ಮಾಡಬೇಕು. ಈ ದೇಶವನ್ನ ಲೂಟಿ ಮಾಡಿ, ಈ ರಾಜ್ಯವನ್ನ ಲೂಟಿ ಮಾಡಿ, ನೈತಿಕತೆ ಇಲ್ಲದೆ ಮೌಲ್ಯಭರಿತವಾದಂತಹ ಸಾರ್ವಜನಿಕ ಜೀವನವನ್ನು ನಡೆಸ್ತಾ ಇರ್ತಕ್ಕಂಥ ನೀವು ಮೌಲ್ಯದ ಪಾಠವನ್ನ ಸಿದ್ದರಾಮಯ್ಯನವರಿಗೆ, ಕಾಂಗ್ರೆಸ್ ಪಕ್ಷಕ್ಕೆ ಸ್ವಾತಂತ್ರ್ಯದ ನೇತೃತ್ವವನ್ನು ವಹಿಸಿ ದೇಶದಿಂದ ಪರಕೀಯರ ಆಡಳಿತ ವಿರೋಧಗೊಳಿಸಿದಂತ ಕಾಂಗ್ರೆಸ್ ಪಕ್ಷಕ್ಕೆ ಮೌಲ್ಯವನ್ನ, ನೀತಿಯನ್ನ ಹೇಳ್ತಾ ಇದ್ದೀರಾ? ಬಂಧುಗಳೇ,
ರಾಜ್ಯಪಾಲರು ಕೊಟ್ಟಿರತಕ್ಕಂತ ಈ ಒಂದು ಪ್ರಾಸಿಕ್ಯೂಷನ್ ಆರ್ಡರ್ ಇಟ್ ಈಸ್ ಅಗೇನ್ಸ್ಟ್ ದಿ ಆಪರೇಟಿಂಗ್ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಕೇಂದ್ರ ಸರ್ಕಾರವೇ ಕೊಟ್ಟಿರತಕ್ಕಂತ ಮಾರ್ಗಸೂಚಿ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅದಕ್ಕೆ ಕೇಂದ್ರ ಸರ್ಕಾರ ಕೊಟ್ಟಿದೆ. ಒಂದು ಪ್ರಾಸಿಕ್ಯೂಷನ್ ಮಾಡಬೇಕಾದ್ರೆ ಯಾವ ಮಾರ್ಗಸೂಚಿಗಳನ್ನ ಅನಿಸಬೇಕು? ಯಾವುದಾದ್ರೂ ತನಿಖೆ ಏಜೆನ್ಸಿ ನಿಮ್ಮನ್ನು ಕೇಳಿದಾರ? ಡಿಜಿಪಿ ಕೇಳಿದಾರ? ಲೋಕಾಯುಕ್ತ ಕೇಳಿದಾರ? SIT ಅವ್ರು ಕೇಳಿದಾರ? ಯಾವ ತನಿಖೆಗೂ ಒಳಪಡದೆ ಅರ್ಜಿಯನ್ನು ಕೊಟ್ಟಿರ್ತಕ್ಕಂಥ ಬ್ಯಾಕ್ಗ್ರೌಂಡ್ ಏನಿದೆ ನೋಡಿದ್ದೀರಾ? ಅವರ ಇತಿಹಾಸ ನೋಡಿದ್ದೀರಾ? 26ನೇ ತಾರೀಕು ನಿಮಗೆ ಅರ್ಜಿ ಕೊಟ್ರೆ ಆ ಸಂಜೆನೇ ನೋಟಿಸ್ ಕೊಡ್ತಿರಲ್ಲ. ಕುಮಾರಸ್ವಾಮಿ ಅವರು ಲೋಕಾಯುಕ್ತ ತನಿಖೆ ಮಾಡಿದ್ದಾರೆ. 500 ಎಕರೆ ಜಮೀರನ್ನ ಒಂದು ಅನಾಮಧೇಯ ಸಂಸ್ಥೆಗೆ ಕೊಟ್ಟಿದ್ದೀರಿ. ಸಾವಿರಾರು ಕೋಟಿ ನಷ್ಟ ಆಗಿದೆ. ಅದರ ಫಲಾನುಭವಿ ನೀವು ಇದ್ರ ಲೋಕಾಯುಕ್ತ ಪ್ರಾಸಿಕ್ಯೂಷನ್ ಕೊಟ್ಟಿದ್ದಾರೆ. ರಾಜ್ಯಪಾಲರೇ, ವರ್ಷಗಟ್ಟಲೆ an enquiry agency asked your good self to give permission for prosecution of Mr. H.D. Kumaraswamy. Why are you keeping quiet? What made you to issue this prosecution notice within 24 hours? What is your design? What is your motive? The people of Karnataka state wants to know this because the people have given mandate to our government. Siddaramaiah is an elected chief minister by legislature and AICC. ಇಂಥ ಸಂವಿಧಾನ ಬಾಹಿರವಾದಂಥ ನಿಲುವು ನಿರಾಣಿ ಅವರಿಗೆ ಕೊಟ್ಟು ಎಷ್ಟು ದಿನ ಆಯಿತು? ಪ್ರಾಸಿಕ್ಯೂಷನ್ ಕೇಳಿದಾರಲ್ಲ, ಶಶಿಕಲಾ ಜೊಲ್ಲೆ ಅವರು ಕೇಳಿದಾರಲ್ಲ, ಮನಣ್ಣವರು ಕೇಳಿದಾರಲ್ಲ, ನಿರಾಣಿ ಅವರು ಕೇಳಿದಾರ, ಜನಾರ್ದನ್ ರೆಡ್ಡಿ ಕೇಳಿದಾರಲ್ಲ. ಯಾಕೆ ಇಟ್ಕೊಂಡಿದ್ದೀರಿ? ಮೌಲ್ಯಗಳು, ಸಿದ್ಧಾಂತ, ಪ್ರಾಮಾಣಿಕತೆ, ಪಾರದರ್ಶಕವನ್ನು ಮಾತಾಡ್ತಾ ಇದ್ದೀರಲ್ಲ ನೀವು. ಎಷ್ಟು ವರ್ಷದಿಂದ ಪೆಂಡಿಂಗ್ ಬಿದ್ದಿದ್ದಾವೆ ಪ್ರಾಸಿಕ್ಯೂಷನ್ ಕೇಳಿದ ನಿಮ್ಮ ಅರ್ಜಿಗಳು? ರಾಜ್ಯಪಾಲರ ಮುಂದೆ ಏಕಾಏಕಿ 24 ಗಂಟೆ ಒಳಗಡೆ ಒಬ್ಬ ಪ್ರಾಮಾಣಿಕ ರಾಜಕಾರಣಿ, ರಾಜ್ಯ ಕಂಡಂತ ಅಪರೂಪದ ರಾಜಕಾರಣಿ, ಪ್ರಾಮಾಣಿಕ ರಾಜಕಾರಣಿ ಸಿದ್ದರಾಮಯ್ಯನವರಿಗೆ ಅವರ ವ್ಯಕ್ತಿತ್ವಕ್ಕೆ ಮಸಿ ಬಳಿದು ಚಾರಿತ್ರ್ಯಹರಣ ಮಾಡಿ ಸಾರ್ವಜನಿಕ ಜೀವನದಲ್ಲಿ ಪ್ರಾಮಾಣಿಕ ವ್ಯಕ್ತಿಗಳು ಸಿಗೋದೇ ದುರ್ಲಭ. ಇಂಥ ಸಂದರ್ಭದಲ್ಲಿ ಸಾರ್ವಜನಿಕ ಜೀವನವನ್ನು ಮಲಿನಗೊಳಿಸಿ ಧರ್ಮ ಮತ್ತು ಜಾತಿ ಭ್ರಷ್ಟಾಚಾರದಿಂದ ತುಂಬಿ ತುಳುತ್ತಾ ಇರ್ತಕ್ಕಂಥ ನಿಮ್ಮ ಬಾಯಿನಲ್ಲಿ ಭೂತದ ಬಾಯಲ್ಲಿ ಭಗವಂತನ ಮಂತ್ರ ಬಂದಂತೆ ಮಾತಾಡ್ತಾ ಇದ್ದೀರಿ. ನೀವು ಯಾರ್ಯಾರು ಆಸ್ತಿಯನ್ನು ಎಷ್ಟೆಷ್ಟು ಗಳಿಸಿದ್ದೀರಿ? ಸಾರ್ವಜನಿಕ ಜೀವನಕ್ಕೆ ಬಂದು ಬ್ಯಾಕ್ಗ್ರೌಂಡ್ ಏನೇನಿತ್ತು ಯಾರ್ಯಾರ್ದು? ಎಷ್ಟೆಷ್ಟು ಸಂಪತ್ತನ್ನು ಮಾಡಿದ್ದೀರಿ? ದಲಿತರ ಹಣವನ್ನು ಲೂಟಿ ಮಾಡಿದ್ರಿ ಅಂತ ಹೇಳ್ತೀರಿ. ಕಾನೂನು ಮಾಡಿ, ನಿಮಗೆ ದಲಿತರ ಪರವಾಗಿ ನಿಮಗೆ ಕಾಳಜಿ ಇದ್ರೆ 48 ಲಕ್ಷ ಕೋಟಿ ಆಯವ್ಯಯದಲ್ಲಿ ದಲಿತರಿಗೆ ಬರೀ 50,000 ಕೊಟ್ಟಿದ್ದೀರಲ್ಲ. ದಲಿತರ ಪರ ಕಾಳಜಿ ಇಲ್ವಾ ನಿಮಗೆ? 7D ಉಪಯೋಗಿಸಿ ಬಿಜೆಪಿ JDS ಸರ್ಕಾರ ಇದ್ದಾಗ 23,000 ಕೋಟಿಯನ್ನ ನೀವು ದುರುಪಯೋಗ ಮಾಡಿದಿರಲ್ಲ. ದಲಿತರ ಕಾಳಜಿ ಎಲ್ಲಾಯ್ತು ನಿಮಗೆ? PTCL ಕಾಯ್ದೆಯನ್ನು ಕೋರ್ಟ್ ವಜಾ ಮಾಡಿದಾಗ ಅಶೋಕ್ ಅವರು ಕಂದಾಯ ಮಂತ್ರಿ ಆಗಿದ್ರಿ. 4 ವರ್ಷ ಗಡುಪು ತುರ್ಕೊಂಡಿದ್ರ ನೀವು? ದಲಿತರ ಜಮೀನಿನ ವಿಲೇವಾರಿ ಆಗ್ತದೆ ಬೇರೆಯವರಿಗೆ, ಅದರ ರಕ್ಷಣೆ ಮಾಡ್ತಕ್ಕಂಥ ಕಾಳಜಿ ನಿಮಗಿರ್ಲಿಲ್ವಾ? ಎಲ್ಲೋಗುತ್ತೆ ನಿಮ್ಮ ದಲಿತರ ಪರವಾದಂಥ ಕಾಳಜಿ? ಯಾವಾಗ? ಸಾಮಾಜಿಕ ನ್ಯಾಯಕ್ಕೆ, ಸಂವಿಧಾನಕ್ಕೆ, ಪ್ರಜಾಪ್ರಭುತ್ವಕ್ಕೆ ಅಗೌರವವನ್ನು ತೋರಿಸಿ ಒಬ್ಬ ಪ್ರಾಮಾಣಿಕ ರಾಜಕಾರಣಿಯನ್ನ, ಚುನಾಯಿತ ಸರ್ಕಾರವನ್ನ ಬುಡಮೇಲು ಮಾಡಿ ವಾಮ ಮಾರ್ಗದಿಂದ ರಾಜಭವನವನ್ನ ರಾಜಕೀಯ ಅಂಗಡವನ್ನಾಗಿ ಮಾಡಿ ಈ ಸರ್ಕಾರವನ್ನು ದುರ್ಬಲ ಮಾಡತಕ್ಕಂಥ ನಿಮ್ಮ ಪ್ರಯತ್ನಕ್ಕೆ ಕರ್ನಾಟಕ ರಾಜ್ಯದ ಜನರು ಅವಕಾಶ ಕೊಡೋದಿಲ್ಲ. ಕಾರಣ, ಈ ಸರ್ಕಾರ 5 ವರ್ಷ ಇರಬೇಕು ಅಂತ ಹೇಳಿ ಜನರು ಆಶೀರ್ವಾದ ಮಾಡಿ 135 ಜನರನ್ನು ಆಯ್ಕೆ ಮಾಡಿದ್ದಾರೆ. ಬಂಧುಗಳೇ, ಇಂಥ ಒಂದು ರಾಜಕೀಯ ಕುಟಿಲ ತಂತ್ರಗಳಿಗೆ ಕರ್ನಾಟಕದ ಜನರು, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಮುಖಂಡರು
ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಭರವಸೆ ಇರ್ತಕ್ಕಂಥ ಎಲ್ಲ ಸಾಮಾಜಿಕ ಚಳವಳಿ ಮತ್ತು ಚಿಂತನೆದಾರರು ಪ್ರಜಾಪ್ರಭುತ್ವವನ್ನು ಹೊಸಕಿ ಹಾಕಿ ಸಂವಿಧಾನವನ್ನು ನಿರ್ಮೂಲನೆ ಮಾಡತಕ್ಕಂಥ ನಾಟಕೀಯ ಮಾತುಗಳ ಬಿಜೆಪಿ ಮತ್ತು ಜೆಡಿಎಸ್ ಅನ್ನ ಕುಟಿಲ ರಾಜಕೀಯ ತಂತ್ರವನ್ನು ಬಯಲಿಗೆ ತಂದು ಚುನಾಯಿತ ಸರ್ಕಾರದ ರಕ್ಷಣೆಯನ್ನು ಮಾಡಿ ರಾಜಭವನವನ್ನ ಸರ್ಕಾರ ದುರುಪಯೋಗ ಮಾಡಲಿಕ್ಕೆ ಅವಕಾಶ ಕೊಡಬಾರದು ಅಂತ ಹೇಳಿ ಈ ವೇದಿಕೆ ಮೂಲಕ ರಾಷ್ಟ್ರಪತಿಗಳನ್ನು ಒತ್ತಾಯ ಮಾಡ್ತೇವೆ. ಮತ್ತು ಸುಪ್ರೀಂ ಕೋರ್ಟಲ್ಲಿ ಅನೇಕ ಕೇಸುಗಳಿದ್ದಾವೆ. ಕೇರಳದಲ್ಲಿ, ಪಂಜಾಬಲ್ಲಿ, ಪಶ್ಚಿಮ ಬಂಗಾಳದಲ್ಲಿ, ತಮಿಳುನಾಡಿನಲ್ಲಿ ರಾಜ್ಯಪಾಲರು ಬಿಜೆಪಿ ಅಲ್ಲದ ಸರ್ಕಾರಗಳ ವಿರುದ್ಧವಾಗಿ ಹೇಗೆ ರಾಜಕೀಯ ದಬ್ಬಾಳಿಕೆಯನ್ನ ದಾಳಿಯನ್ನು ನಡೆಸ್ತಾ ಇದ್ದಾವೆ. ಸಂವಿಧಾನಬದ್ಧವಾಗಿ ನಡೀಬೇಕಾದ ಸರ್ಕಾರಗಳು ಅಂತಕ್ಕಂಥವನ್ನ ಸುಪ್ರೀಂ ಕೋರ್ಟಿನ ಮುಂದೆ ಇದ್ದಾವೆ. ಮೊನ್ನೆ ಜಸ್ಟಿಸ್ ನಾಗರತ್ನ ಅವರು ಬೆಂಗಳೂರಿನ ಕಾರ್ಯಕ್ರಮಕ್ಕೆ ಒಂದು ಬಂದಾಗ ಅವರ ವ್ಯಾಖ್ಯಾನ ನೀವೆಲ್ಲ ನೋಡಿದ್ದೀರಿ. ರಾಜಭವನಗಳು ಸಂವಿಧಾನಬದ್ಧವಾಗಿ ಕಾರ್ಯನಿರ್ವಹಣೆ ಮಾಡುವ ಬದಲು ಅನ್ಯ ಕೆಲಸಗಳಿಗೆ ತಮ್ಮ ಸಮಯವನ್ನು ವಿನಿಯೋಗ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಸೂಚ್ಯವಾಗಿ ಹೇಳಿದ್ದಾರೆ. ಈ ಎಲ್ಲವನ್ನ ನೋಡಿದಾಗ ಇದೊಂದು ರಾಜಕೀಯ ಪಿತೂರಿ. ಜೆಡಿಎಸ್, ಬಿಜೆಪಿ, ಆರ್ಎಸ್ಎಸ್, ಕೇಂದ್ರ ಸರ್ಕಾರ ರಾಜಭವನವನ್ನ ರಾಜಕೀಯ ದಾಳವನ್ನಾಗಿ ಬಿಜೆಪಿ, ಜೆಡಿಎಸ್, ಆರ್ಎಸ್ಎಸ್ ಕಚೇರಿಯಾಗಿ ಬಳಸಿ ಚುನಾಯಿತ ಸರ್ಕಾರವನ್ನ ವಜಾ ಮಾಡಲಿಕ್ಕೆ ಅತ್ಯಂತ ಪ್ರಾಮಾಣಿಕ ರಾಜಕಾರಣಿ ಸಿದ್ದರಾಮಯ್ಯರಿಗೆ ಮಸಿ ಬಳಿದು ಕಳಂಕ ತಂದು ಹೇಗಾದ್ರೂ ಮಾಡಿ ವಿಷಯವೇ ಇಲ್ಲದೆ ಇರ್ತಕ್ಕಂಥ ವಿಷಯವನ್ನಾಗಿ ಪರಿವರ್ತಿಸಿ ಸುಳ್ಳನ್ನು ಸತ್ಯ ಮಾಡುವ ನಿಮ್ಮ ಗ್ಲೋಬಲ್ ಪ್ರಯತ್ನಕ್ಕೆ ಯಶಸ್ವಿ ಸಿಗೋದಿಲ್ಲ. ನಾವು ಕೈಕಟ್ಟಿ ಸುಮ್ಮನೆ ಕೂರೋದಿಲ್ಲ. ಇಂಥ ನಿಮ್ಮ ಷಡ್ಯಂತ್ರದ ವಿರುದ್ಧ, ರಾಜಕೀಯ ಪಿತೂರಿಯ ವಿರುದ್ಧ ಹೋರಾಟವನ್ನು ಮಾಡಿ ನಿಮ್ಮ ಎಲ್ಲ ಆಟವನ್ನು ಬಯಲು ಮಾಡ್ತೇವೆ ಅಂತ ಹೇಳಿ ಈ ಮೂಲಕ ರಾಷ್ಟ್ರಪತಿಗಳು ಸಂವಿಧಾನಬದ್ಧವಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇರ್ತಕ್ಕಂಥ ರಾಜಭವನಕ್ಕೆ ಸೂಕ್ತ ಬುದ್ಧಿವಾದವನ್ನ, ತಿಳುವಳಿಕೆಯನ್ನ ನೀಡಬೇಕು ಅಂತ ಹೇಳಿ ಆಗ್ರಹ ಮಾಡ್ತಾ